ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಸಾವಿರಾರು ಜನ ಇವತ್ತು ಮನೆಗಳನ್ನ ಕಟ್ಕೊಂಡು ಇದುವರೆಗೂ ಸಹ ಅವರು ವಿದ್ಯುತ್ ಸಂಪರ್ಕ ಪಡೆಯೋಕ್ಕಾಗ್ತಿಲ್ಲ. ವಿದ್ಯುತ್ ಸಂಪರ್ಕವನ್ನು ತಾತ್ಕಾಲಿಕವಾಗಿ ಪಡೆದರೂ ಸಹ ತಿಂಗಳಿಗೆ 3,000 5,000 ಈ ಥರ ಲೈಟ್ ಬಿಲ್ನ ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ರಾಜ್ಯ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಾಯಿತೋ, ಏನು ಈ ಅವೈಜ್ಞಾನಿಕ ಕಾನೂನುಗಳು ಯಾವತ್ತೂ ಇಲ್ಲದೆ ಇರೋಂಥ ಕಾನೂನುಗಳನ್ನ ಇವತ್ತು ತಂದು ರೈತರಿಗೆ ಇವತ್ತು ಅವರು ಪಡ್ತಾ ಇರೋಂಥ ಒಂದು ಪರಿಪಾಟಲು ಈ ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇತ್ತೋ ಇಲ್ವೋ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಶಾಸಕರು ಸಂಬಂಧ ಇಲ್ಲದಿರೋ ವಿಚಾರವನ್ನೆಲ್ಲ ಇವತ್ತು ಸದನದಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು. ಇದು ಇವತ್ತು ರೈತರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಮತ್ತು ಈಗ ಮಾಡಿರುವಂಥ ಕಾನೂನಲ್ಲಿ ಏನಪ್ಪ ಇದೆ ಅಂತ ಹೇಳಿದ್ರೆ, ಹೊಸದಾಗಿ ಯಾವುದಾದ್ರು ಒಂದು ರೆವಿನ್ಯೂ ಜಾಗದಲ್ಲಿ ಯಾರು ಒಬ್ಬ ರೈತ ಮನೆ ಕಟ್ತಾ ಅಂತ ಹೇಳಿದ್ರೆ ಅದನ್ನು ಪಂಚಾಯತಿಲಿ ಖಾತೆನೇ ಮಾಡಬಾರ್ದು ಅಂತೇಳಿ ಈಗ ಹೊಸದಾಗಿ ನಿಯಮ ತಂದಿದ್ದಾರೆ. ಇದು ಯಾವ ರೀತಿ ನಿಯಮ? ಇದಕ್ಕೇನಾದರೂ ಸರ್ಕಾರಕ್ಕೆ ಕಣ್ಣು ಕಿವಿ ಏನಾದರೂ ರೈತರು ಏನು ಮಾಡ್ತಾರೆ? ಇವತ್ತು ಬಹುತೇಕ ಗ್ರಾಮಾಂತರ ಪ್ರದೇಶದ ರೈತರುಗಳಿಗೆ ಭೂ ಪರಿವರ್ತನೆ ಅಂದರೆ ಏನು, ಏನಕ್ಕೆ ನಾವು ವಿಚಾರಗಳೇ ಗೊತ್ತಿಲ್ಲ. ಬಹುತೇಕ ಇರುವಂಥದ್ದು ಟಾಣ ಬಿಟ್ಟರೆ ಇವತ್ತು ಕಂದಾಯ ಭೂಮಿ ಇದೆ. ಕಂದಾಯ ಭೂಮಿಯಲ್ಲಿ ಅವರು ಮನೆ ಕಟ್ಟುವಂಥ ಪರಿಸ್ಥಿತಿ ಏನಾಗಬಾರ್ದು? ಈಗ ತಂದಿರುವಂಥ ಕಾನೂನು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಮತ್ತು ಅದಕ್ಕೆ ಹೇಳ್ತಾರೆ ತಿರ್ಗಾ ಅರ್ಜಿ ಹಾಕಬೇಕು 94C ಅವರು ಸ್ವಂತ ಜಮೀನಿಗೆ ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿರೋದಕ್ಕೆ ಅರ್ಜಿ ಹಾಕ್ಕೊಂಡು ಅವ್ರು ಪಂಚಾಯತಿ ಖಾತೆ ಮಾಡಿಸೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಅದ್ರ ಬಗ್ಗೆ ನೀವೇ ಯೋಚನೆ ಮಾಡಬೇಕು. ಇವತ್ತು ಯಾರು ಒಬ್ಬ ರೈತ ಏನಪ್ಪ ಅಂದರೆ ಸರ್ಕಾರದಿಂದ ಬರುವಂಥ ಯಾವುದೋ ಒಂದು ಸಣ್ಣ ಪುಟ್ಟ ಅನುದಾನದಲ್ಲಿ ವಸತಿ ಯೋಜನೆಯಲ್ಲಿ ಫಲಾನುಭವಿಯಾಗಿ ಒಂದು ಮನೆ ಕಟ್ಟಿದ್ರೆ ಎಷ್ಟು ಕಾನೂನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲ ಒಂದು ದುಡ್ಡು ಮಾಡುವಂಥ ದೊಡ್ಡ ಒಂದು ಯೋಜನೆ ರೀತಿಯಲ್ಲಿ ಇವತ್ತು ಕಾಣಿಸ್ತಾ ಇದೆ. ಬರೀ ಪತ್ರಿಕಾ ಹೇಳಿಕೆನೇ ಆಗಿದೆ ಹೊರತು ಇದುವರೆಗೂ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಆದಷ್ಟು ಬೇಗ ಈ ಸರ್ಕಾರ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅದನ್ನು ಅರ್ಥಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಏನಪ್ಪ ಇವತ್ತು ವಿಚಾರ ಅಂತ ಹೇಳಿದ್ರೆ, ಕಳೆದ ಸುಮಾರು 5-6 ತಿಂಗಳಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಏನು 11B ಖಾತೆ ಕೊಡ್ತಾಯಿದ್ರು ಅದನ್ನು ಸ್ಥಗಿತ ಮಾಡಿದರು. ಇತ್ತೀಚೆಗೆ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕಂದಾಯ ಸಚಿವರು ಪತ್ರಿಕಾ ಹೇಳಿಕೆಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳು ಸಹ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಗ್ರಾಮಾಂತರ ಪ್ರದೇಶಕ್ಕೂ ಸಹ ನಗರ ಪ್ರದೇಶದಲ್ಲಿ ಮಾಡಿರೋ ರೀತಿಯಲ್ಲೇ B ಖಾತೆಯನ್ನು A ಖಾತೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಮತ್ತು B ಖಾತೆಯನ್ನು ಮಾಡಲಿಕ್ಕೆ ಯಾವುದೋ B ಖಾತೆ ಅಂತ ಹೇಳಿದ್ರೆ ರೆವಿನ್ಯೂ ಜಾಗದಲ್ಲಿ ಹಿಂದೆ ಮನೆ ಕಟ್ಟಿಕೊಂಡು ಯಾವುದು ಪಂಚಾಯತಿ ಖಾತೆಗಳಿರುತ್ತೋ ಅದನ್ನು ಮಾಡಲಿಕ್ಕೆ, ಮತ್ತು ಭೂ ಪರಿವರ್ತನೆಯಾಗಿ ಜಿಲ್ಲಾಧಿಕಾರಿಗಳಿಂದ ಇದಕ್ಕೆ ಏನು ವಾಸಸ್ಥಳಕ್ಕೆ ಅಂತೇಳಿ ಏನು ಭೂ ಪರಿವರ್ತನೆ ಆಗಿರುತ್ತೋ ಕೂಡ ಅನುಮತಿ ಆಗಿರೋ ಅಂಥವುಗಳಿಗೆ B ಖಾತೆಯನ್ನು ಕೊಡ್ಬೋದು. ಮತ್ತು G+2 ಗ್ರೌಂಡ್ ಫ್ಲೋರು ಮತ್ತು ನಂತರದ 2 ಫ್ಲೋರ್ಗಳಿಗೆ ಏನು OC ಮತ್ತು CC ಅಂತೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು. ಅದನ್ನು ನಾವು ಈ ವ್ಯಾಪ್ತಿಯಿಂದ 1200 ಅಡಿ ಅಂದರೆ ಏನು ಒಂದು 30-40 ಸೈಟ್ ಏನಿದೆ ಅದು, ಮತ್ತು G+2 ನೆಲ ಮಾಡಿ ಮತ್ತು ಅದರ ನಂತರದ 2 ಮಹಡಿಗಳಿಗೆ ಆ ಒಂದು OC ಮತ್ತು CC ನಿಯಮ ಏನೈತೆ ಅದನ್ನು ತೆರವುಗೊಳಿಸ್ತೀವಿ ಅಂತೇಳಿ ಸುಮಾರು ದಿವಸಗಳಿಂದ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ.